for infinity. ಹೆಲೋ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಶರತ್ ತೇಜ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾನು ನಿಮಗೆ ನೀವೇನು ಡೆಮೋ ವೀಡಿಯೋದಲ್ಲಿ ನೋಡಿದ್ರಲ್ಲ ಆ ಥರ ವೀಡಿಯೋನ ಹೇಗೆ ಎಡಿಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಈ ಥರ ವೀಡಿಯೋನ ನೀವು ಎಡಿಟ್ ಮಾಡಿ ನಿಮ್ಮ ಫ್ರೆಂಡ್ ಅಥವಾ ಬೇರೆ ಯಾರದೇ ಬರ್ಡೇ ಇದ್ರೂ ಕೂಡ ವಿಶ್ ಮಾಡ್ಬೋದು. ಓಕೆ, ಸೊ ಈ ಥರ ವೀಡಿಯೋನ ಟೆಂಪ್ಲೇಟ್ ಮೂಲಕ ತುಂಬ ಸಿಂಪಲಾಗಿ ಎಡಿಟ್ ಮಾಡ್ಬೋದು. ಅಲೈಟ್ ಮೋಷನಲ್ಲಿ ಆದರೆ ಬೀಟ್ ಮಾರ್ಕು, ಶೇಕ್ ಎಫೆಕ್ಟು, XML ಫೈಲ್ ಇದೆಲ್ಲ ನಾನು ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ VN ಅನ್ನೋ ಒಂದು ಆ್ಯಪನ್ನ ಯೂಸ್ ಮಾಡಿಕೊಂಡು ಟೆಂಪ್ಲೇಟ್ ಮೂಲಕ ಜಸ್ಟ್ ಒಂದೇ ಕ್ಲಿಕ್ಕಲ್ಲಿ ಹೇಗೆ ಎಡಿಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಗೈಸ್. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆಲ್ ನೋಟಿಫಿಕೇಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಓಕೆ, ಬನ್ನಿ ಇವಾಗ ವೀಡಿಯೋ ಹೇಗೆ ಎಡಿಟ್ ಮಾಡೋದು ನೋಡ್ಕೊಂಡು ಬರೋಣ. ಫಸ್ಟು ನೀವು ಈ ಒಂದು ವೀಡಿಯೋನ ಎಡಿಟ್ ಮಾಡೋದಕ್ಕೆ ನಿಮ್ಮ ಹತ್ರ VN ಅನ್ನೋ ಒಂದು ಆ್ಯಪ್ ಇರಬೇಕಾಗುತ್ತೆ ಗೈಸ್. ಓಕೆ, VN ಆ್ಯಪ್ ಲಿಂಕನ್ನು ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ಇಲ್ಲ ನೀವೇ ಪ್ಲೇಸ್ಟೋರ್ಗೆ ಹೋಗಿ VN ಆ್ಯಪ್ ಅಂತ ಹೇಳಿ ಸರ್ಚ್ ಮಾಡಿದ್ರೆ ಆ್ಯಪ್ ಸಿಗುತ್ತೆ ಗೈಸ್. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ, ಅದು ಈ ಥರ ಇರುತ್ತೆ ಇದ್ರ DP. ಸೊ VN ಆ್ಯಪ್ ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಪ್ಲೇಸ್ಟೋರಲ್ಲೂ ಕೂಡ ಸಿಗುತ್ತೆ. ಓಕೆ, ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಓಪನ್ ಮಾಡಿ ಗೈಸ್. ಓಕೆ, ಸೊ ಅದನ್ನ ಓಪನ್ ಮಾಡಿದ ಮೇಲೆ ನೀವೇನು ಮಾಡಬೇಕು ಅಂತಂದರೆ, ಇಲ್ಲಿ QR ಅನ್ನೋ ಒಂದು ಆಪ್ಷನ್ ಇದೆಯಲ್ಲ, ಈ QR ಮೇಲ್ಗಡೆ, ಸೊ ಈ QR ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸ್ಕ್ಯಾನ್ ಆಪ್ಷನ್ ಇದೆಯಲ್ಲ, ಸ್ಕ್ಯಾನ್ ಆಪ್ಷನ್ ಮೇಲೆ. ಓಕೆ, ಸೊ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಸ್ಕ್ಯಾನ್ ಮಾಡೋದಕ್ಕೆ ಓಪನ್ ಆಗುತ್ತೆ. ಏನು ಸ್ಕ್ಯಾನ್ ಮಾಡಬೇಕು ಅಂತ ಅಂದರೆ, ನೀವು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಬರಬೇಕಾಗತ್ತೆ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ಓಕೆ, ಪ್ರಾಜೆಕ್ಟ್ ಲಿಂಕ್ ಅಂತ ಹೇಳಿ ಕೊಟ್ಟಿರ್ತೀನಿ. ಓಕೆ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನೀವು ಡೈರೆಕ್ಟು ವೀಡಿಯೋ ಹತ್ರ ಬರ್ತೀರಾ. ವೀಡಿಯೋ ಮೇಲ್ಗಡೆ ಈ ಒಂದು QR ನಾನೀಗ ಆಲ್ರೆಡಿ ಸೆಂಡ್ ಮಾಡಿದ್ದೀನಿ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ. ಓಕೆ, ಈ ಒಂದು QR ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ, ಸೇವ್ ಟು ಗ್ಯಾಲರಿ ಅಂತ ಕೊಡಿ. ಓಕೆ, ಗ್ಯಾಲರಿಗೆ ಇಮೇಜ್ ಸೇವ್ ಆದಮೇಲೆ ನೆಕ್ಸ್ಟು ನೀವು VN ಆ್ಯಪ್ಗೆ ಬನ್ನಿ. ಇಲ್ಲಿ ಸ್ಕ್ಯಾನ್ ಕೇಳ್ತಾ ಇದೆ ಅಲ್ವಾ, ಇಲ್ಲಿ ಮೇಲ್ಗಡೆ ಇದೆಯಲ್ಲ ಕಾರ್ನರಲ್ಲಿ, ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಸೇವ್ ಮಾಡ್ಕೊಂಡಂಥ QR ಇಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಯೂಸ್ ಟೆಂಪ್ಲೇಟ್ ಅಂತ ಇದೆ ನೋಡಿ. ಸೊ ಈ ಟೆಂಪ್ಲೇಟ್ನ ಮೊದಲು ಡೌನ್ಲೋಡ್ ಮಾಡ್ಕೊಂಡು ಆಮೇಲೆ ಯೂಸ್ ಮಾಡಬೇಕು. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ಹಾಗಾಗಿ ನನಗೆ ಯೂಸ್ ಟೆಂಪ್ಲೇಟ್ ಅಂತ ತೋರಿಸ್ತಾ ಇದೆ. ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿದ ಮೇಲೆ ನೀವು 6 ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಗೈಸ್ ಇದಕ್ಕೆ. ಓಕೆ, ಸೊ ನಾನೀಗ ಆಲ್ರೆಡಿ ಎಡಿಟ್ ಮಾಡಿ ಇಟ್ಟಿದ್ದೆ ಫೋಟೋಸ್ನ, ಅದನ್ನು 6 ಫೋಟೋಸ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೀವು ಇನ್ನೊಂದು ವಿಷಯ ಏನು ಅಂತಂದರೆ, ಫೋಟೋಸ್ನ HD ಎಡಿಟ್ ಮಾಡಿ ಗೈಸ್. ಓಕೆ, ಆವಾಗ ವೀಡಿಯೋ ಇನ್ನೂ ಚೆನ್ನಾಗಿ ಕಾಣುತ್ತೆ. ನಾನು ಡೆಮೋಲ್ಲಿ ಏನು ತೋರಿಸೋ ಹಾಗೆ ಇರುತ್ತೆ. ಓಕೆ, ಸೊ ಈ ವಿಡಿಯೋನ ನಾನು ಶಾರ್ಟಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀನಿ, ಬೇಕಿರೋ ಹೋಗೊಂದ್ಸರಿ ನೋಡ್ಕೊಂಬನ್ನಿ. ಓಕೆ, ಸೊ ಫೋಟೋಸ್ನ ನೀವು HD ಎಡಿಟ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹೆಂಗೆ ನಾರ್ಮಲ್ ಫೋಟೋ HD ಕನ್ವರ್ಟ್ ಮಾಡೋದು ನಿಮಗೆ ಗೊತ್ತಿಲ್ಲ ಅಂದರೆ ಕಾಮೆಂಟಲ್ಲಿ ಕೇಳಿ. ಓಕೆ, ಸೊ ನಾರ್ಮಲ್ ಫೋಟೋನೇ ಹೆಂಗೆ HD ಮಾಡೋದು ಅಂತೇಳಿ ವೀಡಿಯೋ ಮಾಡಾಕ್ತೀನಿ. HD ಕನ್ವರ್ಟ್ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ಇಮೇಜ್ನ ಆಮೇಲೆ ಇದಕ್ಕೆ ಇಂಪೋರ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಗೈಸ್. ಓಕೆ, ವೀಡಿಯೋ ತುಂಬ ಚೆನ್ನಾಗಾಗುತ್ತೆ ಆ ಥರ ಮಾಡಿದ್ರೆ. ನೋಡಿ, ನೀವೇನೋ ಡೆಮೋ ವೀಡಿಯೋ ನೋಡಿದ್ರಲ್ಲ ಆ ಥರನೇ ಎಕ್ಸಾಕ್ಟ್ ಬಂದಿದೆ. ಜಸ್ಟ್ ಒಂದೇ ಕ್ಲಿಕ್ಕಲ್ಲಿ ಆಗಿದೆ, ಇನ್ನೇನಿಲ್ಲ. ಒಂದು QR ಸ್ಕ್ಯಾನ್ ಮಾಡಿದ್ರೆ 6 ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಕೊಟ್ಟಿದ್ದೀವಿ ನೋಡಿ. ಈಗ ಜಸ್ಟ್ ಎಕ್ಸ್ಪೋರ್ಟ್ ಕೊಟ್ಟರೆ ಎಕ್ಸ್ಪೋರ್ಟ್ ಆಗುತ್ತೆ ಗೈಸ್. ಓಕೆ, ಇಷ್ಟೇ ಗೈಸ್ ವೀಡಿಯೋ ಎಡಿಟಿಂಗ್. ಇನ್ ಕೇಸ್ ನಿಮ್ಗೆ ಇದನ್ನೇನಾದರೂ ಎಡಿಟ್ ಮಾಡೋದಕ್ಕೆ ಬರಲಿಲ್ಲ ಅಂದರೆ ನಿಮ್ಮ 6 ಫೋಟೋಸ್ನ ಮತ್ತು ನನ್ನ ವೀಡಿಯೋ ಲಿಂಕನ್ನು ನಿಮ್ಮ ಎಡಿಟರ್ ಫ್ರೆಂಡ್ಗೆ ಕಳಿಸ್ಕೊಡಿ. ಅವರು ಡೆಫಿನೆಟ್ಲಿ ಇದೇ ಥರ ಎಡಿಟ್ ಮಾಡಿಕೊಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್ ಗೈಸ್ ವೀಡಿಯೋ ನೋಡಿದ್ದಕ್ಕೆ.